ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮಲ್ಲಿಕಾರ್ಜುನ್ ಖರ್ಗೆ ದಲಿತ ಸಮುದಾಯದ ಅತ್ಯಂತ ಹಿರಿಯ ಮತ್ತು ಅನುಭವಿ ನಾಯಕ. ಇಂತಹ ಸಾಮರ್ಥ್ಯಶಾಲಿ ನಾಯಕನನ್ನ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಇವರನ್ನ ಕಡೆಗಣಿಸ್ತಾ ಖರ್ಗೆ ಅವರ ರಾಜಕೀಯ ನಿಷ್ಠೆಗೆ ಕೊನೆಗೆ ಸಿಕ್ಕಿದ್ದು ಮೋಸವೇ? ಕೇವಲ ರಾಹುಲ್ ಗಾಂಧಿಯವರ ಕುಟುಂಬವೇ ಅಧಿಕಾರದಲ್ಲಿರಬೇಕಾ? ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಯೋದಕ್ಕೆ, ಅಧಿಕಾರಕ್ಕೇರೋದಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆ? ಈಗ ಖರ್ಗೆ ಅವರು ಎದುರಿಸ್ತಾ ಇರುವ, ಅನುಭವಿಸ್ತಾ ಇರುವ ಮೋಸವಾದ್ರೂ ಏನು? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತದ ರಾಜಕಾರಣದಲ್ಲಿ ಅಪರೂಪದ ವ್ಯಕ್ತಿತ್ವ. ಇವರು 1972ರಿಂದ 2008ರವರೆಗೆ ಸತತ 9 ಬಾರಿ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಅದ್ಭುತ ಚುನಾವಣಾ ದಾಖಲೆಯನ್ನ ಹೊಂದಿದ್ದಾರೆ. ಈ ಗೆಲುವುಗಳು ಇವರಿಗೆ ಸೋಲಿಲ್ಲದ ಸರದಾರ ಎಂಬ ಬಿರುದನ್ನ ತಂದುಕೊಟ್ಟಿತ್ತು. ಕರ್ನಾಟಕದಲ್ಲಿ ಇವರು 1996ರಿಂದ 1999ರವರೆಗೆ ವಿರೋಧ ಪಕ್ಷದ ನಾಯಕರಾಗಿ ಸೇವೆಯನ್ನ ಸಲ್ಲಿಸಿದರು ಮತ್ತು ಅನೇಕ ಮಂತ್ರಿಗಳ ಅಡಿಯಲ್ಲಿ ವಿವಿಧ ಪ್ರಮುಖ ಖಾತೆಗಳ ಮಂತ್ರಿಯಾಗಿಯೂ ಕೆಲಸವನ್ನ ಮಾಡಿದರು. 2005ರಿಂದ 2008ರವರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಇವರು ಆಡಳಿತಾರೂಢ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ವಿರುದ್ಧ ಪಕ್ಷಕ್ಕೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸುವಲ್ಲಿ ಪ್ರಭಾವಿ ಪ್ರದರ್ಶನವನ್ನ ನೀಡಿದರು. ರಾಷ್ಟ್ರೀಯ ರಾಜಕಾರಣದಲ್ಲಿ ಖರ್ಗೆ ಅವರು 2009ರಿಂದ 2019ರವರೆಗೆ ಗುಲ್ಬರ್ಗಾದಿಂದ ಸಂಸದರಾಗಿ ಸೇವೆಯನ್ನ ಸಲ್ಲಿಸಿದರು. ಇವರು ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರು ಮತ್ತು ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಂತಹ ಮಹತ್ವದ ಹುದ್ದೆಗಳನ್ನು ನಿರ್ವಹಿಸಿದರು. ನಂತರ 2014ರಿಂದ 2019ರವರೆಗೆ ಇವರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಪ್ರಮುಖ ಸ್ಥಾನವನ್ನ ಪಡೆದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರು ವಿರೋಧ ಪಕ್ಷದ ಪ್ರಮುಖ ಧ್ವನಿಯಾಗಿ ಕಾರ್ಯನಿರ್ವಹಿಸಿದರು. 2021ರಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ನೇಮಕಗೊಂಡ ನಂತರ ಇವರು ಅಕ್ಟೋಬರ್ 2022ರಲ್ಲಿ ಶಶಿ ತರೂರ್ ಅವರನ್ನ ಸೋಲಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾದರು. ಇಂತಹ ಅಪಾರ ಅನುಭವ ಮತ್ತು ಚುನಾವಣಾ ಗೆಲುವುಗಳ ದಾಖಲೆಯನ್ನ ಹೊಂದಿದ್ದರೂ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನವನ್ನ ಹಲವು ಬಾರಿ ತಪ್ಪಿಸಿಕೊಂಡಿದ್ದಾರೆ ಎಂಬ ನೋವು ಅವರ ಬೆಂಬಲಿಗರಲ್ಲಿದೆ. ವಿಶೇಷವಾಗಿ ದಲಿತ ಸಮುದಾಯದಲ್ಲಿ ಇವರ ನಿಷ್ಠೆ ಯಾವಾಗಲೂ ಗಾಂಧಿ ಕುಟುಂಬದ ಮೇಲಿತ್ತು. ಇವರು ಎಂದಿಗೂ ಪಕ್ಷದ ನಿರ್ಧಾರವನ್ನ ಪ್ರಶ್ನಿಸಲಿಲ್ಲ. ಖರ್ಗೆ ಅವರನ್ನು ನೆಹರು ಗಾಂಧಿ ಕುಟುಂಬದ ಆಪ್ತ ಸಹಾಯಕ ಎಂದು ಪರಿಗಣಿಸಲಾಗುತ್ತೆ. ಒಬ್ಬ ಶಿಸ್ತಿನ ಮತ್ತು ಸಮರ್ಥ ನಾಯಕನಿಗೆ ಪಕ್ಷದ ಸಂಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನ ಅಂದ್ರೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ. ಆದರೆ ಅತ್ಯುನ್ನತ ಕಾರ್ಯಕಾರಿ ಸ್ಥಾನ ಅಂದ್ರೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಅಭ್ಯರ್ಥಿ ಸ್ಥಾನ ರಾಜವಂಶದ ನಿಯಂತ್ರಣಕ್ಕೆ ಕಾಯ್ದಿರಿಸಲ್ಪಡುತ್ತದೆ. ಖರ್ಗೆಯವರಂತಹ ನಾಯಕರು ಪಕ್ಷದ ಸೋಲಿಲ್ಲದ ಸರದಾರರಾಗಿದ್ದರೂ ಸ್ವತಂತ್ರವಾಗಿ ಬೆಳೆಯುವ ರಾಜಕೀಯ ಮಹತ್ವಾಕಾಂಕ್ಷೆಗೆ ಇದು ಯಾವಾಗಲೂ ತಡೆಯನ್ನ ಉಂಟುಮಾಡುತ್ತದೆ. ಕಾಂಗ್ರೆಸ್ ಅಧ್ಯಕ್ಷರಾಗಿ ಖರ್ಗೆಯವರ ನೇಮಕವು ಪಕ್ಷದ ಸಾಂಸ್ಥಿಕ ಪುನರ್ಜೀವನಕ್ಕೆ ಕಾರಣವಾಗಿದೆ. ಇವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಹಿಮಾಚಲ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಸರ್ಕಾರವನ್ನ ರಚಿಸಿತು. ಅತ್ಯಂತ ನಿರ್ಣಾಯಕವಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 52 ಸ್ಥಾನಗಳಿಂದ 99 ಸ್ಥಾನಗಳಿಗೆ ಏರಿಕೆಯನ್ನ ಕಾಣ್ತು. 2014ರ ನಂತರ ಮೊದಲ ಬಾರಿಗೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನಗಳನ್ನು ಗಳಿಸಿತು. ಈ ಯಶಸ್ಸು ಖರ್ಗೆಯವರ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. 2024ರ ಲೋಕಸಭಾ ಚುನಾವಣೆಗೂ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು INDIA ಪ್ರಧಾನಿ ಅಭ್ಯರ್ಥಿಯಾಗಿ ಪ್ರಸ್ತಾಪಿಸಲಾಯಿತು. ಈ ಪ್ರಸ್ತಾಪವು ಡಿಸೆಂಬರ್ 2023ರಲ್ಲಿ ಮೈತ್ರಿಕೂಟದ ಸಭೆಯಲ್ಲಿ ಬಂದಿತ್ತು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಖರ್ಗೆಯವರ ಹೆಸರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಪ್ರಸ್ತಾಪಿಸಿದರು. ಪ್ರಾದೇಶಿಕ ನಾಯಕರ ಈ ನಡೆಯು ಬಹುಮುಖಿ ತಂತ್ರಗಾರಿಕೆಯನ್ನ ಒಳಗೊಂಡಿತ್ತು. ಒಂದು ಕಡೆ ಖರ್ಗೆಯವರು ದಲಿತ ಹಿನ್ನೆಲೆ ಮತ್ತು ಅಪಾರ ಅನುಭವವನ್ನ ಹೊಂದಿದ್ದರು. ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರ ನಾಯಕತ್ವವನ್ನ ಒಪ್ಪಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದ ಮೈತ್ರಿಕೂಟದ ಅನೇಕ ನಾಯಕರಿಗೆ ಖರ್ಗೆ ಅವರು ಹೆಚ್ಚು ಸ್ವೀಕಾರಾರ್ಹ ಮತ್ತು ತಟಸ್ಥ ಮುಖವಾಗಿದ್ರು. ಈ ಪ್ರಸ್ತಾಪವು ಕಾಂಗ್ರೆಸ್ನ ಉನ್ನತ ನಾಯಕತ್ವವನ್ನು ಅಂದ್ರೆ ರಾಹುಲ್ ಗಾಂಧಿ ಕುಟುಂಬವನ್ನ ಪ್ರಧಾನಿ ಸ್ಪರ್ಧೆಯಿಂದ ದೂರವಿಡುವ ಮತ್ತು ಮೈತ್ರಿಕೂಟದಲ್ಲಿ ತಮ್ಮ ಪ್ರಾದೇಶಿಕ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುವ ಒಂದು ಉಪಾಯವಾಗಿತ್ತು. ಆದರೆ ಈ ಪ್ರಸ್ತಾಪವು ಒಕ್ಕೂಟದೊಳಗೆ ತೀವ್ರ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಯಿತು. ಬಿಹಾರದ ಪ್ರಮುಖ
ನಾಯಕರಾದ ರಾಷ್ಟ್ರೀಯ ಜನತಾದಳದ RJDಯ ನಾಯಕ ಲಾಲು ಪ್ರಸಾದ್ ಯಾದವ್ ಅವರು ಈ ಪ್ರಸ್ತಾಪವನ್ನ ತೀವ್ರವಾಗಿ ವಿರೋಧಿಸಿದರು. ವರದಿಗಳ ಪ್ರಕಾರ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಅವರು ಈ ನಾಮನಿರ್ದೇಶನದಿಂದ ಕೋಪಗೊಂಡು ಸಭೆಯಿಂದ ಬೇಗನೆ ಹೊರ ನಡೆದರೂ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇವರು ಹಾಜರಿರಲಿಲ್ಲ. ಈ ವಿರೋಧವು ಖರ್ಗೆಯವರ ಸಾಮರ್ಥ್ಯದ ವಿರೋಧಕ್ಕಿಂತ ಪ್ರಾದೇಶಿಕ ನಾಯಕರ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳು ಮತ್ತು ಅಧಿಕಾರದ ಸ್ಪರ್ಧೆಯನ್ನ ಸೂಚಿಸುತ್ತವೆ. ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಿಸುವುದರಿಂದ ಒಕ್ಕೂಟದ ಒಳಗೆ ಒಡಕು ಉಂಟಾಗುವ ಅಪಾಯ ಸ್ಪಷ್ಟವಾಗಿತ್ತು. INDIA ಒಕ್ಕೂಟದೊಳಗಿನ ಈ ಆಂತರಿಕ ಸಂಘರ್ಷದಿಂದಾಗಿ ಕಾಂಗ್ರೆಸ್ ನಾಯಕತ್ವವು ಕಾರ್ಯತಂತ್ರದ ಅಸ್ಪಷ್ಟತೆಯನ್ನ ಕಾಯ್ದುಕೊಂಡಿತ್ತು. ರಾಹುಲ್ ಗಾಂಧಿ ಸೇರಿದಂತೆ ಪಕ್ಷದ ಹಿರಿಯ ನಾಯಕರು ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಸ್ಪಷ್ಟ ಹೇಳಿಕೆ ನೀಡಲು ನಿರಾಕರಿಸಿದರು. ನಾವು ಒಟ್ಟಾಗಿ ಹೋರಾಡಲು ನಿರ್ಧರಿಸಿದ್ದೇವೆ. ಗೆದ್ದ ನಂತರ ಒಕ್ಕೂಟವು ಜಂಟಿಯಾಗಿ PM ಯಾರು ಎಂದು ನಿರ್ಧರಿಸುತ್ತದೆ ಎಂದು ರಾಹುಲ್ ಗಾಂಧಿ ಒತ್ತಿ ಹೇಳಿದರು. ಈ ನಿಲುವು ಒಕ್ಕೂಟದ ಏಕತೆಯನ್ನ ಉಳಿಸಿಕೊಳ್ಳುವಲ್ಲಿ ನಿರ್ಣಾಯಕವಾಗಿತ್ತು. ಇನ್ನು ಖರ್ಗೆಯವರು ಸ್ವತಃ ತಮ್ಮ ಹೆಸರನ್ನ ಪ್ರಧಾನಿ ಸ್ಥಾನಕ್ಕೆ ಪರಿಗಣಿಸುವುದನ್ನ ನಯವಾಗಿ ನಿರಾಕರಿಸಿದ್ರು. ನಾನು ಹಿಂದುಳಿದವರಿಗಾಗಿ ಕೆಲಸ ಮಾಡ್ತೇನೆ, ಮೊದಲು ಗೆಲ್ಲೋಣ ನಂತರ ನೋಡೋಣ, ನಾನು ಯಾವುದನ್ನು ಕೂಡ ಬಯಸುವುದಿಲ್ಲ ಎಂದು ಹೇಳುವ ಮೂಲಕ ಇವರು ಪಕ್ಷದ ಶಿಸ್ತು ಮತ್ತು ಮೈತ್ರಿಕೂಟದ ಏಕತೆಗೆ ಪ್ರಾಮುಖ್ಯತೆಯನ್ನ ನೀಡಿದರು. ಖರ್ಗೆಯವರ ಈ ಶಿಸ್ತುಬದ್ಧ ನಿರಾಕರಣೆಯು ಇವರ ದೀರ್ಘಾವಧಿಯ ರಾಜಕೀಯ ಬಂಡವಾಳವನ್ನ ರಕ್ಷಿಸಿತು. ಇವರು ತಕ್ಷಣವೇ ಪ್ರಸ್ತಾಪವನ್ನ ಸ್ವೀಕರಿಸಿದ್ದರೆ ಅದು ಇವರನ್ನು ಗಾಂಧಿ ಕುಟುಂಬದ ವಿರೋಧಿ ಎಂದು ಹಣೆಪಟ್ಟಿ ಕಟ್ಟಲು ಕಾರಣವಾಗಬಹುದಿತ್ತು. ತಮ್ಮನ್ನು ತಾವು ಸ್ಪರ್ಧೆಯಿಂದ ದೂರವಿಟ್ಟುಕೊಳ್ಳುವ ಮೂಲಕ ಇವರು ಮೈತ್ರಿಕೂಟದ ಗೌರವಾನ್ವಿತ ಅಧ್ಯಕ್ಷ ಸ್ಥಾನಕ್ಕೆ ಏರಿದ್ರು. ಈ ಕ್ರಮವು ಗಾಂಧಿ ಕುಟುಂಬದ ಮೇಲಿನ ಇವರ ನಿಷ್ಠೆಯನ್ನ ಮರುಸ್ಥಾಪಿಸುತ್ತದೆ ಮತ್ತು ಕಾಂಗ್ರೆಸ್ನ ಇತಿಹಾಸದಲ್ಲಿ ಗಾಂಧಿಯೇತರ ನಾಯಕರಿಗೆ ಎದುರಾದ ಐತಿಹಾಸಿಕ ವಿಪತ್ತುಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು 2022ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಚುನಾಯಿತರಾದರು. ಪಕ್ಷದೊಳಗಿನ ಅಧಿಕಾರ ರಚನೆಯು ಗಾಂಧಿ ಕುಟುಂಬದ ಪಕ್ಷದ ನೈಸರ್ಗಿಕ ಕೇಂದ್ರವಾಗಿ ಉಳಿಸಿಕೊಂಡಿದೆ. ರಾಹುಲ್ ಗಾಂಧಿಯವರನ್ನು ಪಕ್ಷದ ಸೈದ್ಧಾಂತಿಕ ಕೇಂದ್ರ ಎಂದು ಪ್ರಿಯಾಂಕಾ ಗಾಂಧಿಯವರು ಬಣ್ಣಿಸುತ್ತಾರೆ. ಖರ್ಗೆಯವರಂತಹ ಗಾಂಧಿಯೇತರ ಅಧ್ಯಕ್ಷರಿಗೆ ಪಕ್ಷದ ಮಹತ್ವದ ಸಾಂಸ್ಥಿಕ ನೀತಿ ಬದಲಾವಣೆಗಳು ಅಥವಾ ನಿರ್ಣಾಯಕ ನಿರ್ಧಾರಗಳಿಗೆ ರಾಹುಲ್ ಗಾಂಧಿಯವರ ಅನುಮೋದನೆಯ ಅಗತ್ಯವಿದೆ. ಈ ರಚನೆಯು ಖರ್ಗೆಯವರಿಗೆ ರಿಮೋಟ್ ಕಂಟ್ರೋಲ್ ಅಧ್ಯಕ್ಷ ಎಂಬ ಹಣೆಪಟ್ಟಿಯನ್ನು ಉಳಿಸಿದೆ. ಕುಟುಂಬವು ಕಾಂಗ್ರೆಸ್ ಅನ್ನು ಒಟ್ಟಿಗೆ ಹಿಡಿದಿಡುವ ಪ್ರಮುಖ ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಖರ್ಗೆಯವರಿಗೆ ಪ್ರಧಾನಿ ಅಭ್ಯರ್ಥಿ ಸ್ಥಾನದ ವಿಚಾರದಲ್ಲಿ ಕುಟುಂಬದ ಮೌನವು ಅಧಿಕಾರವನ್ನ ಪ್ರದರ್ಶಿಸುವಲ್ಲಿ ನಿರ್ಣಾಯಕವಾಯಿತು. ಗಾಂಧಿ ಕುಟುಂಬವು ಈ ಪ್ರಸ್ತಾಪವನ್ನು ನೇರವಾಗಿ ತಿರಸ್ಕರಿಸುವ ಅಗತ್ಯವಿರಲಿಲ್ಲ. ಬದಲಾಗಿ ಬೆಂಬಲವನ್ನ ನೀಡುವುದು ಅಥವಾ ರಾಹುಲ್ ಗಾಂಧಿಯವರನ್ನು ಕಾಮನ್ ಆಗಿ ಆಯ್ಕೆಯಾಗಿ ಮುಂದುವರಿಸುವುದು ಪ್ರಾದೇಶಿಕ ನಾಯಕರ ಪ್ರಸ್ತಾಪವನ್ನ ಪರಿಣಾಮಕಾರಿಯಾಗಿ ತಳ್ಳಿಹಾಕಲು ಸಾಕಾಗಿತ್ತು. ಒಟ್ಟಾರೆಯಾಗಿ ಖರ್ಗೆಯವರ ಈ ದಶಕಗಳ ರಾಜಕೀಯ ಅನುಭವಕ್ಕೆ ಸಾಮರ್ಥ್ಯಕ್ಕೆ ತಕ್ಕಂತೆ ರಾಜ್ಯ ರಾಜಕಾರಣದಲ್ಲಾಗಲಿ ರಾಷ್ಟ್ರ ರಾಜಕಾರಣದಲ್ಲಾಗಲಿ ಇವರ ಅರ್ಹತೆಗೆ ತಕ್ಕಂತೆ ಇವರ ರಾಜಕೀಯ ಅನುಭವಕ್ಕೆ ತಕ್ಕಂತೆ ಇವರಿಗೆ ಯಾವುದೇ ಉನ್ನತ ಹುದ್ದೆ ಅನ್ನೋದು ಸಿಗಲಿಲ್ಲ. ಇನ್ನು ಈಗ ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನದಲ್ಲಿ ಅಂದ್ರೆ ರಾಹುಲ್ ಗಾಂಧಿಯ ಸ್ಥಾನದ ವಿಚಾರದಲ್ಲಿ ತುಂಬಾ ದೊಡ್ಡ ಬದಲಾವಣೆ ಆಗಬೇಕು ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ತುಂಬಾ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್